ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಪೊಲೀಸರು ಬಡವರ ಮೇಲೆ ದಬ್ಬಾಳಿಕೆ ನಡೆಸಿರೋ ಘಟನೆ ಬೆಳಕಿಗೆ ಬಂದಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬೀದಿ ಬದಿ ವ್ಯಾಪಾರಿಗಳು ರೋಡ್ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆಗ ಬರೋ ಈ ಪೊಲೀಸಪ್ಪ ಅವರ ವಸ್ತು ಸಾಮಗ್ರಿಗಳನ್ನೆಲ್ಲ ಕಿತ್ತು ಬಿಸಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಹೌದು, ರೋಡ್ಗಳ ಡಿವೈಡರ್ಗಳ ಮೇಲೆ ನಿಯಮಗಳ ಪ್ರಕಾರ ವ್ಯಾಪಾರ ಮಾಡೋದು ತಪ್ಪು ಅಂತಾನೆ ಅನ್ಕೊಳ್ಳಿ. ಅದೇ ರೀತಿ ಆ ಬಡಪಾಯಿಗಳ ಮೇಲೆ ಈ ಪೊಲೀಸಪ್ಪ ಎಲ್ಲನೂ ಕಿತ್ತು ಬಿಸಾಡಿ ದರ್ಪ ತೋರಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಯೋಚನೆ ಮಾಡಿ. ಏನೋ ಒಂದು ದೀಪಾವಳಿ ಹಬ್ಬ ಇದೆ, ಒಂದು 3 ದಿನ ಅಷ್ಟೇ. ಇದೇ ಸಂದರ್ಭದಲ್ಲಿ ಒಂದು 50, 100, ಒಂದು 500 ರೂಪಾಯಿನೂ ಚೆನ್ನಾಗಿ ದುಡ್ಕೋಬಹುದು ಅಂತ ಕುಷ್ಟಗಿಯ ಬೀದಿ ಬದಿ ವ್ಯಾಪಾರಿಗಳು ವಾಲ್ಮೀಕಿ ಸರ್ಕಲ್ನಲ್ಲಿರೋ ಡಿವೈಡರ್ ಮೇಲೆ ಹೂವು, ಹಣ್ಣು, ಪೊರಕೆ ಇನ್ನೂ ಏನೇನೋ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬರೋ ASI ಪುಂಡ್ಲಿಕಪ್ಪ ನಾಯಕ್ ಏಕಾಏಕಿ ಬಂದ್ಬಿಟ್ಟು ಎಲ್ಲ ಅಂಗಡಿಗಳನ್ನು ಒಂದು ಲೆಕ್ಕದಲ್ಲಿ ಧ್ವಂಸ ಮಾಡಾಕಿದ್ದಾರೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ಕಿತ್ತು ಬಿಸಾಡಿದ್ದಾರೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು ನಿನ್ನೆ ರವಿವಾರ ಬೆಳಿಗ್ಗೆ. ಏನೋ ದೀಪಾವಳಿ ಹಬ್ಬ ಇದೆ, ಹಾಗೆ ನಿನ್ನೆ ಭಾನುವಾರ ಕೂಡ. ಹೀಗಾಗಿ ಹಬ್ಬದ ಪ್ರಯುಕ್ತ ಮತ್ತು ಭಾನುವಾರ ಆಗಿದ್ದರಿಂದ ಹೆಚ್ಚಿನ ಜನ ಬರ್ತಾರೆ. ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಮಾಡ್ಬೋದು ಅನ್ನೋ ಆಸೆಯಿಂದ ಅಲ್ಲಿ ಕೂತ್ಕೊಂಡಿರ್ತಾರೆ. ಚೆನ್ನಾಗಂದ್ರೇನು, ಇವ್ರೇನು ದಿನಕ್ಕೆ 10-20 ಸಾವಿರ ವ್ಯಾಪಾರ ಮಾಡೋರಾ ಅಥವಾ ಏನು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡೋರ? ಏನು ಹಬ್ಬ ಅಂದರೆ ಒಂದು 500ರಿಂದ 700 ರೂಪಾಯಿ ದುಡಿಬಹುದು ಅಷ್ಟೇ. ಇಂತಹ ಬಡಪಾಯಿಗಳ ಮೇಲೆ ಈ ರೀತಿಯಾಗಿ ಈ ಪೊಲೀಸಪ್ಪ ದರ್ಪ ತೋರಿಸಿದಾರಲ್ಲ, ಇದರ ಬಗ್ಗೆ ಕುಷ್ಟಗಿ ಜನ ಸೇರಿದಂಗೆ ಅಲ್ಲಿನ MLA, ಅಲ್ಲಿನ ತಹಶೀಲ್ದಾರರು, ಹಾಗೆ ಕೊಪ್ಪಳ ಜಿಲ್ಲಾ SP ಯೋಚನೆ ಮಾಡಬೇಕು. ಸರಿ, ರೋಡ್ ಡಿವೈಡರ್ ಮೇಲೆ ವ್ಯಾಪಾರ ಮಾಡೋ ನಿಯಮ ಇಲ್ಲ ಅನ್ನೋದಾದರೆ ಅದನ್ನೆಲ್ಲ ಮನಸ್ಸಿಗೆ ಬಂದಂಗೆ ಕಿತ್ತು ಎಸೆಯೋ ಅಧಿಕಾರವನ್ನು ಪೊಲೀಸರಿಗೆ ಯಾರು ಕೊಟ್ಟರು, ಯಾವಾಗ ಕೊಟ್ಟರು? ಪೊಲೀಸರಂದರೆ ಜನರನ್ನ ರಕ್ಷಣೆ ಮಾಡಬೇಕೇ ಹೊರತು ಗೂಂಡಾಗಳ ರೀತಿ ಜನರ ಮುಂದೆ ವರ್ತಿಸಬಾರ್ದು. ಕೊನೆಯದಾಗಿ ಕುಷ್ಟಗಿ ಪೊಲೀಸ್ ಸ್ಟೇಷನ್ನಿನ ASI ಪುಂಡ್ಲಿಕಪ್ಪ ನಾಯಕ್ ಅವರಿಗೆ ಹೇಳೋದಂತಿದೆ, ಸಾರ್, ಈ ದೇಶ ನಿಯಮಗಳ ಪ್ರಕಾರ ನಡೆದಕ್ಕಿಂತ ಜಾಸ್ತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಮಾನವೀಯತೆ ಆಧಾರದ ಮೇಲೆ ನಡೀತಾ ಇದೆ. ನೀವು ಮೊದಲ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಎಲ್ಲ ಧ್ವಂಸ ಮಾಡಿದಿರಲ್ಲ, ಅದೇನು ಸುಮ್ಮನೆ ಅಲ್ಲ. ಅವರ 2-3 ದಿನದ ಸಂಪಾದನೆಯನ್ನು ಬರ್ಬಾದ್ ಮಾಡ್ದಂಗೆ. ನೀವು ಇಷ್ಟು ಮಾಡಿದ್ದಕ್ಕೆ ಅವ್ರೇನು ಸುಮ್ಮನೆ ಇರ್ತಾರಾ? ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಅವ್ರಿಗೆ ಇಲ್ಲದೆ ಇರ್ಬೋದು, ಆದರೆ ನೀವು ಹೋದ್ಮೇಲೆ ಖಂಡಿತ ಇಡೀ ಶಾಪ ಆಗ್ತಾರೆ. ಇಂತಹ ಶಾಪಗಳು ನೀವು ತಿನ್ನೋ ಅನ್ನವನ್ನು ಜೀರ್ಣ ಮಾಡ್ತಾವ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ಸಾಕು.